ನನ್ನ ಹತ್ರ ನಿಜ ಮುಚ್ಚಿಟ್ರು, ಸುಳ್ಳೇನಾದ್ರೂ ಹೇಳಿದ್ರು, ಮೋಸ ಮಾಡಿದ್ರು ನಾನ್ ಖಂಡಿತ ಸಹಿಸಲ್ಲ. ಸರಿಯತ್ತೆ, ಮತ್ತೊಂದ್ಸಲ ನನ್ನಿಂದ ಇಂಥದ್ದೇನು ನಡೆಯಲ್ಲ. ಸರಿ, ತಿನ್ನು. ಅಮ್ಮ ರಾಧಿಕಾ, ಇವತ್ತು ನಾನ್ ತಿನ್ನಿಸ್ತೀನಿ. ತಿನ್ನಮ್ಮ. ಕಂದ ಕೈಲಾಶ್, ಅಮ್ಮ ನಿನಗೂ ತಿನ್ನಿಸ್ತೀನಿ. ಬೆಳಿಗ್ಗೆ ಮಡ್ಲಕ್ಕಿ ಕೆಳಗ್ ಚೆಲ್ತು ಅಂತ ಅತ್ತೆ ಅಕ್ಕನ್ ಹೊಡೆದಿದ್ರು. ಕೈ ಸುಟ್ಟಿದೆ ಅಂತ ಹೇಳಿದಕ್ಕೆ ಇವಾಗ್ಲೂ ಬೈದ್ರು. ಅಷ್ಟ್ರೊಳಗೆ ಅಕ್ಕಂಗ್ ಕೈ ತುತ್ತು ತಿನ್ನಿಸ್ತಿದಾರಲ್ಲ. ಮದ್ವೆ ಆದ್ರೆ ಜೀವನ ಹೀಗೆಲ್ಲ ಇರುತ್ತಾ? ಅಮ್ಮನ ಮೇಲಿರೋ ಗೌರವದಿಂದ ಅವರು ರಾಧಿಕಾಗ್ ಹೊಡೆದಾಗ ನಾನೇನು ಮಾತಾಡೋಕ್ಕಾಗಲಿಲ್ಲ. ರಾಧಿಕಾ ಅದಕ್ಕೆ ಎಷ್ಟು ಬೇಜಾರಾದರೂ ಏನೋ, ರಾಧಿಕಾನ್ ಹೇಗಾದರೂ ಆ ಮೂಡಿಂದ ಆಚೆ ತರಬೇಕು. ರಾಧಿಕಾ ಅವರೇ, ಸಾರಿ ರೀ. ಸಾರಿ ಯಾಕೆ? ಬೆಳಗ್ಗೆ ಅಮ್ಮ ನಿಮಗೆ ಹೊಡೆದಿದ್ದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ. ಸಂಪ್ರದಾಯಗಳು, ಆಚಾರಗಳ ವಿಷಯದಲ್ಲಿ ಅಮ್ಮ ತುಂಬಾನೇ ಕಟ್ನಿಟ್ಟು. ಅದಕ್ಕೆ ಅವರು ಹಾಗೆ ಮಾಡಿದ್ರು ಅಷ್ಟೇ ಹೊರತು ಬೇರೇನೂ ಉದ್ದೇಶ ಇಲ್ಲ. ಅಯ್ಯೋ, ಅದಕ್ಕೆ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ತಾಯಿ ಅಂತ ಅತ್ತೆಯವ್ರು ಹೊಡೆದಾಗ ಅದ್ರ ಹಿಂದೆ ಇರೋ ಕಾರಣ ನೋಡಿದ್ನೇ ಹೊರತು ಆದ್ರಿಂದ ನಾನು ನೊಂದ್ಕೊಳ್ಳಿಲ್ಲ. ಮತ್ ಯಾಕೆ ನೀವು ಹೀಗೆ ಡಲ್ ಆಗಿದ್ದೀರಾ? ನಾನಾ? ಹಾಗೇನಿಲ್ಲ ರೀ. ಒಂದ್ ನಿಮಿಷ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅಯ್ಯೋ ಕೈಲಾಶ್ ಅವರೇ, ನೀವ್ಯಾಕೆ ಮಾಡ್ತಿದ್ದೀರಾ ಇದೆಲ್ಲ? ನಾನ್ ಮಾಡ್ತೀನಿ. ನನ್ನ ಹತ್ರ ಸಂಕೋಚ ಪಡಬೇಡಿ. ಸಾರಿ ರೀ, ಇದ್ಯಾಕೋ ನನ್ನ ಕೈಲಿ ಆಗ್ತಿಲ್ಲ. ಈ ಕೆಲಸ ಪಕ್ಕಕ್ಕಿಟ್ಟು ಆರಾಮಾಗಿ ಟಿವಿ ನೋಡೋಣ. ಇವಾಗ ಬೇಡ ರೀ. ನೀವ್ಯಾಕೋ ಡಲ್ ಆಗಿದ್ದೀರಾ? ನೀವ್ ಹೀಗಿದ್ರೆ ಚೆನ್ನಾಗಿರಲ್ಲ. ಟಿವಿ ನೋಡೋಣ, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ರಿ ಪ್ಲೀಸ್.
ಸಾರಿ ರಾಧಿಕಾ ಅವರೇ, ಅದು ಚಾನಲ್ ಚೇಂಜ್ ಮಾಡ್ತೀನಿ, ಬೇರೆ ಚಾನಲ್ ಹಾಕ್ತೀನಿ, ಸಾರಿ. ಸಾರಿ. ಸಾರಿ ರಾಧಿಕಾ ಅವರೇ, ಚೇಂಜ್ ಮಾಡ್ತೀನಿ. ಈ ರಿಮೋಟ್ ಏನ್ರಿ ಇವತ್ತು ನನ್ನ ಮೇಲೆ ಹೀಗೆ ರಿವೆಂಜ್ ತಗೋತಾ ಇದೆ? ಒಂದು ನಿಮಿಷ ರೀ. ಅಯ್ಯೋ, ಒಂದೇ ಒಂದು ನಿಮಿಷ, ಒಂದೇ ನಿಮಿಷ. ರಾಧಿಕಾ ಅವರೇ, ನೀವು ನಗ್ತಿದ್ದೀರಾ? ರಾಧಿಕಾ ಅವರೇ, ನಕ್ರೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಅಮ್ಮ, ಅಮ್ಮ, ಗೋಡೆ ಮೇಲೆ ಈ ಕೈಗುರ್ತಿ ಹಾಕಿದೆ. ಮದ್ವೆ ಆದ ಹೊಸ ಜೋಡಿ ಕೈಯಿಂದ ಹೀಗೆ ಅರ್ಶನದ ಮುದ್ರೆ ಹಾಕ್ಸೋದು ಈ ಮನೆ ಆಚಾರ. ನನ್ನ ಗ್ರಾಚಾರ ತಾಳ ತಪ್ಪಿ ನನ್ನ ಕೈಗುರ್ತಿ ಇರ್ಬೇಕಾಗಿದ್ದ ಜಾಗದಲ್ಲಿ ರಾಧಿಕನ್ ಕೈಗುರ್ತು ಬಿದ್ದಿದೆ. ಒಂದಲ್ಲ ಒಂದಿನ ಭಾವನ್ ಜೊತೆಲಿ ನನ್ನ ಕೈಗುರ್ತು ಇದೇ ಗೋಡೆ ಮೇಲೆ ಹಾಕ್ತೀನಿ. ಆವಾಗ ಇದನ್ನ ಅಳಿಸಾಕ್ತೀನಿ. ಏನ್ ಮಾಡ್ತೀಯೇ? ಇವಾಗ್ಲೇ ಇದೆಲ್ಲ ಮಾಯ ಆಗೋ ಥರ ಮಾಡ್ತೀನಿ. ಬೇಡ್ವೆ, ನಿಮ್ಮತ್ತೆ ನೋಡಿದ್ರೆ ಬೈತಾಳೆ. ಅತ್ತೆ ಕೈಗುರ್ತು ನನ್ನ ಕೆನ್ನೆ ಮೇಲೆ ಬಿದ್ರೂ ಸರಿ, ಆ ಅರ್ಶನದ ಮುದ್ರೆ ಮಾತ್ರ ಅಲ್ಲಿರೋದಕ್ ಬಿಡೋದಿಲ್ಲ. ಏನಾದ್ರೂ ಮಾಡ್ಕೊಂಡ್ ಸಾಯಿ, ನಂಗೊತ್ತಿಲ್ಲ. ಮಲ್ಲೇಶ್ವರಿ, ಮಲ್ಲೇಶ್ವರಿ,
ಯಾಕೆ ಹೀಗೆ ಮಾಡ್ದೆ? ಜೀವನ ಪರ್ಯಂತ ನಮ್ಮ ಮದುವೆಗೆ ಗುರ್ತಾಗಿರ್ಬೇಕಾದ ಅರ್ಶನದ ಮುದ್ರೆನ ನೀರು ಸುರಿದು ಯಾಕೆ ಅಳ್ಸಾಕ್ದೆ? ಮನುಷ್ಯನಿಗೆ ವಯಸ್ಸು ಹೆಚ್ಚಾದ್ರೆ ಸಾಕಾಗಲ್ಲ, ಬುದ್ಧಿನೂ ಹೆಚ್ಚಾಗ್ಬೇಕು. ಒಬ್ರು ಸಿಹಿ ನೆನಪುಗಳನ್ನ ಅಳ್ಸಾಕ್ಬಾರ್ದು ಅನ್ನೋ ಜ್ಞಾನ ಇಲ್ವಾ ನಿನ್ಗೆ? ಹಾಗಲ್ಲ ಭಾವ. ಶಟ್ ಅಪ್, ಶಟ್ ಅಪ್. ಜಸ್ಟ್ ಶಟ್ ಅಪ್, ಓಕೆ? ನನಗ್ ನೀನ್ ಸಮಜಾಯಿಸಿ ಬೇಕಾಗಿಲ್ಲ. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಈ ಮನೆಗ್ ನೀವು ಅತಿಥಿಗಳು ಮಾತ್ರನೇ, ಸ್ವಂತದವ್ರು ಏನಲ್ಲ. ನಿನ್ನ ಮದುವೆ ಆಗೋವರೆಗೂ ಈ ಮನೇಲಿ ಉಳಿಸ್ಕೋಬೇಕು ಅನ್ನೋ ನಿರ್ಧಾರ ತಗೊಂಡಿರೋದ್ರಿಂದಾನೆ ನಿಮ್ಮನ್ನ ಏನು ಅನ್ನಕ್ ಹೋಗದೆ ಸುಮ್ಮನೆ ಇದ್ದೆ. ಆದ್ರೆ ನನ್ನ ಮಗನಿಗೆ ನೋವು ಕೊಡೋ ರೀತಿಲಿ, ಕೋಪ ತರ್ಸೋ ರೀತಿಲಿ ನಡ್ಕೊಂಡ್ರೆ ಮಾತ್ರ ಖಂಡಿತ ಖಂಡಿತ ಕ್ಷಮಿಸಲ್ಲ. ಕ್ಷಮಿಸಿ ಅತ್ತೆ. ಅದನ್ನ ಗೋಡೆ ಮೇಲಿರೋ ಕೊಳೆ ಅಂದ್ಕೊಂಡು ಅಳಿಸ್ ಹಾಕದ್ನೇ ಹೊರತು ನೋವು ಕೊಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಗೊತ್ತಿಲ್ದೆ ಮಾಡಿದಾಳ ಅದಕ್ಕೆ. ಮಲ್ಲೇಶ್ವರಿ ಇನ್ನೊಂದ್ಸಲ ಹೀಗೆ ಮಾಡದ ಹಾಗೆ ನಾನು ನೋಡ್ಕೋತೀನಿ. ಇದೊಂದ್ಸಲ ಕ್ಷಮಿಸ್ಬಿಡಿ. ನಡಿಕಂದ. ಸಾಹೇಬ್ರೆ, ಹೇಳಿ ಪ್ರಿಯಾ ಅವರೇ. ಸಾಹೇಬ್ರೆ, ಯಾಕಷ್ಟು ಡಲ್ ಆಗಿದ್ದೀರಾ? ಏನಿಲ್ಲ ಪ್ರಿಯಾ ಅವರೇ. ಸಾಹೇಬ್ರೆ, ಜೀವನ ಪರ್ಯಂತ ಸಿಹಿ ನೆನಪಾಗಿರ್ಬೇಕಾದ ಅರಿಶಿಣದ ಮುದ್ರೆ ಅಳ್ಸ್ ಹೋಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ? ಹೌದು ಪ್ರಿಯಾ ಅವರೇ. ಕೆಲವೊಂದು ಮಧುರ ಕ್ಷಣಗಳು ಜೀವನದಲ್ಲಿ ಒಂದೇ ಸಲ ಬರ್ತವೆ. ಆ ಸಿಹಿ ನೆನಪುಗಳನ್ನ ಭದ್ರವಾಗಿ ಕಾಪಾಡ್ಕೊಳ್ದೆ ಹೋದ್ರೆ ಕಹಿ ನೆನಪುಗಳ ಥರ ಯಾವಾಗಲೂ ಬೇಜಾರು ಮಾಡಿಸ್ತಾ ಇರ್ತವೆ. ರಾಧಿಕಾ ಅವ್ರಂದ್ರೆ ನನಗೆ ಎಷ್ಟಿಷ್ಟ ಅಂತ ನಿಮಗೆ ಗೊತ್ತಿಲ್ಲ ಪ್ರಿಯಾ ಅವರೇ. ನಮ್ಮಮ್ಮ ರಾಧಿಕಾ ಅವ್ರ ಫೋಟೋ ತೋರಿಸಿದ ಕೂಡಲೇ ಆ ರೂಪನ ಹೃದಯದಲ್ಲಿ ಮುದ್ರೆ ಒತ್ಕೊಂಡ್ಬಿಟ್ಟೆ. ಆ ಕ್ಷಣದಿಂದಾನೇ ರಾಧಿಕಾ ಅವ್ರನ್ನ ಇಷ್ಟಪಡೋಕೆ ಶುರು ಮಾಡಿದೆ.
ಅಮ್ಮ ಆದಮೇಲೆ ರಾಧಿಕಾ ಅವ್ರಿಗೆ ನನ್ನ ಮನಸ್ಸಲ್ಲಿ ಆ ಸ್ಥಾನ ಕೊಟ್ಟೆ. ಅವ್ರ ಯೋಚನೆಯಲ್ಲಿ ಮುಳುಗಿ ಕ್ಷಣಗಳು ಯುಗಗಳಾದವು. ಬೇಗ ನಮ್ಮ ಮದುವೆ ನಡೆದು ಅವ್ರು ನನ್ನ ಹೆಂಡತಿಯಾಗಿ ನಮ್ಮ ಮನೆಗೆ ಬರಬೇಕು ಅಂತ ನನ್ನ ಮನಸ್ಸು ಚಡಪಡಿಸ್ತಿತ್ತು. ರಾಧಿಕಾ ಅವರು ನನ್ನ ಕಣ್ಣು ಮುಂದೆ ಇದ್ರೆ ಸಾಕು, ನಾನು ಈ ಪ್ರಪಂಚನೇ ಮರ್ತು ಬಿಡ್ತೀನಿ. ಅವರು ಒಂದು ಸಲ ಮಾತಾಡಿದ್ರೆ ಸಾಕು, ಖುಷಿಲ್ ತೇಲಾಡ್ತೀನಿ. ರಾಧಿಕಾ ಅವರು ನನಗೆ ಹೆಂಡತಿ ಮಾತ್ರನೇ ಅಲ್ಲ ಪ್ರಿಯ ಅವರೇ, ನನ್ನ ಎದೆ ಬಡಿತ, ನನ್ನ ಪಂಚ ಪ್ರಾಣ. ನಾನು ಅಷ್ಟು ಆಧರಿಸೋ ರಾಧಿಕಾ ಅವರು ಅವ್ರ ಕೈಯಾರೆ ಅರ್ಶನದ ಮುದ್ರೆ ಹಾಕಿದ ಕೂಡಲೇ ಅಲ್ಲೊಂದು ಅಂದವಾಗಿರೋ ಫ್ರೇಮ್ ಹಾಕಿಸಿ ಪ್ರತಿದಿನ ಅದನ್ನು ನೋಡ್ತಾ ಖುಷಿ ಪಡಬೇಕು ಅಂದ್ಕೊಂಡಿದ್ದೆ. ನನ್ನ ಜೀವನ ಪೂರ್ತಿ ಒಂದು ಸ್ವೀಟ್ ಮೆಮೊರಿ ಥರ ನೋಡ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಹೀಗಾಗುತ್ತೆ ಅನ್ಕೊಂಡಿರ್ಲಿಲ್ಲ. ರಾಧಿಕಾ ಅವ್ರ ಕೈಯಿಂದ ಹಾಕಿರೋ ಅರ್ಶನದ ಮುದ್ರೆ ಅಳಿಸೋದ್ ಕೂಡಲೇ ನನ್ನ ಎದೆ ಒದ್ದಾಡ್ಬಿಡ್ತು. ನನ್ನ ಕನ್ಸು ನುಚ್ಚು ನೂರಾಯ್ತು. ಸಾಹೇಬ್ರೆ, ತನ್ನ ಹೆಂಡತಿನ ಗಂಡ ಇಷ್ಟೆಲ್ಲ ಪ್ರೀತಿಸೋದನ್ನ ಪುಸ್ತಕದಲ್ಲಿ ಓದಿದ್ದು, ಸಿನಿಮಾದಲ್ಲಿ ನೋಡಿದ್ದು ಬಿಟ್ರೆ ನನ್ನ ನಿಜ ಜೀವನದಲ್ಲಿ ಕಡೆ ಪಕ್ಷ ಯಾವತ್ತೂ ಕೇಳೂ ಇರ್ಲಿಲ್ಲ. ನಿಮ್ ಥರ ಆರಾಧ್ಸೋ ಗಂಡ ಸಿಕ್ಕಿರೋದಕ್ಕೆ ನಮ್ಮಕ್ಕ ತುಂಬಾ ಅದೃಷ್ಟವಂತೆ ಭಾವನವ್ರೆ. ನಿಮ್ ನೋವ್ನೆಲ್ಲ ಆವಿ ಮಾಡೋ ಸರ್ಪ್ರೈಸ್ ನನ್ನ ಹತ್ರ ಇದೆ. ಇವಾಗ್ಲೇ ತರ್ತೀನಿ, 1 ಮಿನಿಟ್. ಸಾಹೇಬ್ರೆ, ಏನೋ ಸರ್ಪ್ರೈಸ್ ಅಂತಿದ್ರಿ, ಅದರಿಂದ ನನ್ನ ನೋವು ಆವಿ ಆಗುತ್ತೆ ಅಂತ ಹೇಳ್ತಿದ್ರಿ. ಏನ್ರಿ ಅದು? ಟಡಾಯ್! ಈ ಅರ್ಶನದ ಮುದ್ರೆ ಬಟ್ಟೆ ಮೇಲೆ ಹೇಗ್ ಬಂತು? ನಾನೇ ಆ ಗೋಡೆ ಮೇಲಿದ್ ಮುದ್ರೆನ ಈ ಕ್ಲಾತ್ ಮೇಲೆ ಪ್ರಿಂಟ್ ತೆಗ್ದೆ. ಅವತ್ತು ಅಕ್ಕ ಅವಳ ಕೈಯಿಂದ ಅರ್ಶನದ ಮುದ್ರೆ ಹಾಕ್ತಿರುವಾಗ ನಿಮ್ ಕಣ್ಣಲ್ಲಿ ಆನಂದ ಕಾಣಿಸ್ತು. ನೀವ್ ಆ ಮುದ್ರೆನ ಎಷ್ಟೆಲ್ಲ ಇಷ್ಟಪಡ್ತೀರಾ ಅಂತ ಆವಾಗ್ಲೇ ಅರ್ಥ ಆಯ್ತು. ಅದಕ್ಕೆ ಅವನ್ನ ಈ ಕ್ಲಾತಲ್ಲಿ ಮುದ್ರೆ ಒದ್ದೆ. ಒಂದ್ ಒಳ್ಳೆ ಒಕೇಶನ್ ಅಲ್ಲಿ ಇದನ್ನ ನಿಮಗ್ ದೊಡ್ಡ ಫ್ರೇಮ್ ಹಾಕಿ ಗಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಆದ್ರೆ ನಿಮ್ ಸಂಕಟ ನೋಡಿ ಇವಾಗ್ಲೇ ಕೊಡ್ಬೇಕಾಯ್ತು. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಅವ್ರೆ. ನೀವು ನನಗೆ ಕೊಟ್ಟಿರೋ ಈ ಗಿಫ್ಟ್ ತುಂಬಾ ಪ್ರೆಷಿಯಸ್. ಇದಕ್ ಬದಲಾಗಿ ನಿಮ್ಗೇನ್ ಗಿಫ್ಟ್ ಬೇಕೋ ಕೇಳಿ, ಕೊಡ್ತೀನಿ. ಏನ್ ಕೇಳಿದ್ರು ಕೊಡ್ತೀರಾ? ಡೆಫಿನೆಟ್ಲಿ. ಅದೆಷ್ಟೇ ಕಷ್ಟ ಆದ್ರೂ ಸರಿ, ಖಂಡಿತ ಕೊಡಿಸ್ತೀನಿ. ಹಾ, ಹಾಗಾದ್ರೆ ನಿಮ್ ತರ ಹೆಂಡತಿನ ಆಕಾಶದಷ್ಟು ಪ್ರೀತಿಸೋ ಹುಡ್ಗ ನಂಗೆ ಗಂಡ ಆಗ್ ಬರ್ಬೇಕು. ಕರ್ಕೊಂಡ್ ಬರ್ತೀರಾ? ಖಂಡಿತ ಕರ್ಕೊಂಡ್ ಬರ್ತೀನಿ. ಆ ಹುಡ್ಗ ಹೇಗಿರ್ಬೇಕು ಹೇಳ್ತೀರಾ? ಹಾ, ಆ ರೆಡಿ ಎತ್ತರ ಇರ್ಬೇಕು, ಬೆಳ್ಳಗಿರ್ಬೇಕು, ನಂಗೋಸ್ಕರ ಏನೇ ಆದ್ರೂ ಮಾಡ್ತಾನೆ ಅನ್ನೋ ನಂಬಿಕೆ ಬರ್ಬೇಕು. ಚಿಕ್ಕ ಕೊರತೆನೂ ಇಲ್ದೆ ನನ್ನ ಪ್ರೀತಿ ಮಾಡೋನಾಗಿರ್ಬೇಕು. ನೀವ್ ಹೇಳ್ತಿರೋ ಹುಡುಗ ಎಲ್ಲೇ ಕಣ್ಣಿಗೆ ಬಿದ್ರು ನಿಮ್ಗೂ ಅವನಿಗೂ ಮದುವೆ ಮಾಡಿಸ್ತೀನಿ. ಓಕೆ?